ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಬಿಹಾರ ಚುನಾವಣಾ ಫಲಿತಾಂಶದ ನಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರೋ ಮಾತುಗಳೇನೆಂದರೆ, ರಾಹುಲ್ ಗಾಂಧಿ ಒಬ್ಬ ವಿಫಲ ನಾಯಕ, ಅವರಿಗೆ ವರ್ಚಸ್ಸಿಲ್ಲ, ಅವ್ರನ್ನ ನೆಚ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗಳಲ್ಲೂ ಕೂಡ ಕೈ ಸುಟ್ಕೊಳ್ಬೇಕಾಗತ್ತೆ ಅನ್ನೋ ಮಾತುಗಳು. ಹೌದು, ಪ್ರತಿ ಚುನಾವಣೆಗಳ ರಿಸಲ್ಟ್ ಬಂದಾಗಲೂ ಕೂಡ ಇತ್ತೀಚೆಗೆ ಇಂಥದ್ದೊಂದು ನಿರಾಸೆ, ಭಿನ್ನಾಭಿಪ್ರಾಯ, ರಾಹುಲ್ ಗಾಂಧಿಯವರ ಲೀಡರ್ಶಿಪ್ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಖಂಡಿತವಾಗಿ ಶುರುವಾಗುತ್ತೆ. BJP ಎದುರು ಸಡ್ಡು ಹೊಡಿಲಿಕ್ಕೆ ಹೊಸದೊಂದು ತೃತೀಯ ರಂಗ ರಾಷ್ಟ್ರ ಮಟ್ಟದಲ್ಲಿ ಸಜ್ಜಾಗಬೇಕಾಗಿದೆಯೇ ವಿನಃ ಈ ಮೋದಿ ಆಗಿರ್ಬೋದು, ಅಮಿತ್ ಶಾ ಅವರ ರಾಜಕೀಯ ರಣನೀತಿ ಮುಂದೆ ವಾಸ್ತವವಾಗಿ ಎಲ್ಲರೂ ಕೂಡ ಟುಸ್ ಪಟಾಕಿಗಳಾಗಿರೋದನ್ನು ಅನಿವಾರ್ಯವಾಗಿ ನಾವು ಕೂಡ ಒಪ್ಕೊಳ್ಬೇಕಾಗುತ್ತೆ. ಅದು ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಅದೇ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ಇರೋವರೆಗೂ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ BJP ನಿರಾಳತೆಯನ್ನು ತೋರ್ತಾ ಇದೆ ಮತ್ತು ನಿಶ್ಚಿಂತತೆಯಿಂದ ಆ ಥರದ ಒಂದು ಮನೋಭಾವವನ್ನು ವ್ಯಕ್ತಪಡಿಸ್ತಾ ಇರೋದೇ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಅಂತಲೂ ಕೂಡ ಹೇಳಬಹುದು. ಸ್ನೇಹಿತರೆ, ರಾಹುಲ್ ಗಾಂಧಿ ನಾಯಕತ್ವದ ವಿಷಯವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇರೋದು. ಇಲ್ಲದೇ ಇದ್ದರೆ ಕಾಂಗ್ರೆಸ್ ಮುಂದಿನ ಹಾದಿ ಇನ್ನೂ ಕೂಡ ಜಟಿಲವಾಗಬಹುದು. ಕಾಂಗ್ರೆಸ್ ಕೈ ಜೋಡಿಸ್ತಾ ಇರೋ ಪಕ್ಷಗಳ ಜೊತೆಗೆ ಹೇಗೆ ಸ್ನೇಹ ಸಂಬಂಧ ಹಾಗೂ ಸ್ಥಾನಮಾನಗಳನ್ನು ನೀಡ್ತಾ ಇದೆ ಹಾಗೂ NDA ಹೇಗೆ ಮಿತ್ರ ಪಕ್ಷಗಳ ಜೊತೆಗೆ ವ್ಯವಹರಿಸ್ತಾ ಇದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನೋಡಿ, ಕಾಂಗ್ರೆಸ್ ಯಾವೆಲ್ಲ ಮಿತ್ರ ಪಕ್ಷಗಳ ಜೊತೆ ಕೈ ಜೋಡಿಸ್ತಾ ಇದೆಯೋ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ, ಸ್ಥಾನಮಾನ, ಜೊತೆಗೆ BJP ಹೇಗೆ ಮಿತ್ರ ಪಕ್ಷಗಳ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ತಾ ಇದೆಯೋ ಅದಕ್ಕೆ ಎಕ್ಸಾಂಪಲ್ ಆಗಿ ಬಿಹಾರ, ನಿತೀಶ್ ಅವ್ರ ಜೊತೆ BJP ಗೌರವದಿಂದ ನಡೆದುಕೊಳ್ತಾ ಇರೋ ರೀತಿ, ಹೈಕಮಾಂಡ್ ಹೇಗೆ ನಡೆದುಕೊಳ್ತಾ ಇದೆ ಅನ್ನೋದು. ಇನ್ನೂ ಒಂದು ಕಡೆ JDSಗೂ ಕೂಡ ರಾಜ್ಯದಲ್ಲಿ BJP ಸ್ನೇಹ ಸಂಬಂಧ ಅದೇ ರೀತಿಯ ಕಂಟಿನ್ಯೂ ಆಗ್ತಾ ಇರೋದು. ಹಾಗಾಗಿ 2028ರ ಎಲೆಕ್ಷನ್ ಕಾಂಗ್ರೆಸ್ಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ದೊಡ್ಡ ಸಂಕಷ್ಟವನ್ನು ತಂದೊಡ್ಡಲಿದೆ ಅನ್ನೋದು ಮಾತ್ರ ಖಂಡಿತವಾಗಿಯೂ ಸತ್ಯ. ನೋಡಿ, ಮುಂದೆ ಬರ್ತಾ ಇರೋ ಎಲೆಕ್ಷನ್ ಪಶ್ಚಿಮ ಬಂಗಾಳ ಇದೆ, ತಮಿಳುನಾಡು, ಕೇರಳ, ಕರ್ನಾಟಕ, ಉತ್ತರ ಪ್ರದೇಶದ ಎಲೆಕ್ಷನ್ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕು. ಎಲ್ಲಿ ಪ್ರಾದೇಶಿಕ ಪಕ್ಷಗಳಿದೆಯೋ ಅಂತಹ ರಾಜ್ಯಗಳಲ್ಲಿ ಒಂದು ಕಡೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದೇ ಆದಲ್ಲಿ ದೊಡ್ಡ ಆತಂಕದ ಪ್ರಶ್ನೆ ಉಂಟಾಗುತ್ತೆ. ಅದಕ್ಕೆ ಕಾರಣ ರಾಹುಲ್ ಗಾಂಧಿಯವರ ಲೀಡರ್ಶಿಪ್ ಅನ್ನೋದೇ ಈಗ ಸದ್ಯದ ಮಟ್ಟಿಗಿನ ಅಚ್ಚರಿ. ಯಾಕೆ ಅಂದರೆ ರಾಹುಲ್ ಗಾಂಧಿ ತಾಳಕ್ಕೆ ಕುಣಿತಾ ಹೋದರೆ ಯಾವ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಅನ್ನೋದನ್ನು ಪಕ್ಷಗಳು ಕೂಡ ಮರೆಯುವಂತಿಲ್ಲ. ಕಾಂಗ್ರೆಸ್ ಸಹವಾಸ ಮಾಡಿ ಚೇತರಿಸಿಕೊಳ್ಳಲಾಗದಷ್ಟು ನಷ್ಟವನ್ನು ಕೂಡ ಈಗಾಗಲೇ ಬಿಹಾರದಲ್ಲಿ ನಾವು ಕೂಡ ಕಂಡಿದ್ದೀವಿ, ಕೇಳಿದ್ದೀವಿ. ಸದ್ಯ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ತಳ ಹಿಡಿದಿರೋದಂತೂ ಸತ್ಯದ ಮಾತು. ಒಂದು ಕಡೆ BJP ಜೊತೆ ನೇರವಾಗಿ ಫೈಟ್ ಮಾಡುವ ಧೈರ್ಯವೂ ಕೂಡ ಕೆಲವು ಪ್ರಾದೇಶಿಕ ಪಕ್ಷಗಳಿಲ್ಲ. ಇನ್ನೊಂದು ಕಡೆ BJP ಜೊತೆ ಫ್ರೆಂಡ್ಶಿಪ್ ಮಾಡದೆ ಏಕಾಂಗಿಯಾಗಿ ಫೈಟ್ ಮಾಡಲಿಕ್ಕೆ ಹೊರಟಂಥ ಲಾಲು ಪ್ರಸಾದ್ ಯಾದವ್ ಅನಿವಾರ್ಯವಾಗಿ ಕಾಂಗ್ರೆಸ್ನ ಪಕ್ಕಕ್ಕೆ ಇಟ್ಕೊಳ್ಳಿಕ್ಕೆ ಹೋದರೆ ಏನಾಗುತ್ತೆ ಅನ್ನೋದು ಸದ್ಯ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ನೋಡಿ, ಬಿಹಾರ ಎಲೆಕ್ಷನ್ನಲ್ಲಿ JDU RJD ಮೈತ್ರಿಯೇ ಗೆಲ್ಲಬಹುದಿತ್ತು. ಅದನ್ನು ನಾವು ಈ ಹಿಂದೆಯೂ ಕೂಡ ಕಂಡಿದ್ದೀವಿ. JDU ಮತ್ತು RJD ಎರಡೂ ಪಕ್ಷಗಳು ಮೈತ್ರಿಯಿಂದ ಗೆದ್ದಂಥ ಉದಾಹರಣೆಯನ್ನು ಕಾಂಗ್ರೆಸ್ನವರು ಆಸರಿಯಾಗಿ ಇಟ್ಕೊಂಡಿದ್ದರೆ ಸಾಕಾಗಿತ್ತು, ಜೊತೆಯಾಗಿ ಇಟ್ಕೊಂಡೇ ಗೆದ್ದಂಥ ಉದಾಹರಣೆಗಳು ಕೂಡ ಇದೆ. ಆದರೆ ಅವರು ಮಾಡಿದ ಎಡವಟ್ಟು ಇವತ್ತು BJPಗೆ ದೊಡ್ಡ ವರದಾನವಾಗ್ತಾ ಇದೆ. 2015ರ ಎಲೆಕ್ಷನ್ನಲ್ಲಿ JDU RJD ಫಲಿತಾಂಶ ನಿಮ್ಮ ಮುಂದೆ ಇದೆ, ಅವ್ರು ಗೆದ್ದಂಥ ಉದಾಹರಣೆಯೂ ಕೂಡ ನಿಮ್ಮ ಮುಂದೆ ಇದೆ. ಆದರೆ 2020ರ ಎಲೆಕ್ಷನ್ನಲ್ಲಿ ಇದೇ RJD ಕಾಂಗ್ರೆಸ್ ಹೇಳಿದಂತೆ ಕುಣಿಲಿಕ್ಕೆ ಶುರು ಮಾಡ್ತು. RJDಯ ಭ್ರಷ್ಟಾಚಾರ ಹಾಗೂ ಕಾಂಗ್ರೆಸ್ನ ಲೀಡರ್ಶಿಪ್, ರಾಹುಲ್ ಗಾಂಧಿ ಮನಸ್ಥಿತಿಯಿಂದ ಕಂಗಾಲಾಗಿ ಹೋದಂಥ ಇದೇ ನಿತೀಶ್ ಕುಮಾರ್ ಅವರು NDA ಕಡೆ ಮನಸ್ಸು ಮಾಡಿದರು. ಇದು ಸತ್ಯವಾದ ಮಾತು. ಹಾಗಾಗಿಯೇ ಮೋದಿ ಅನ್ನೋ ದೊಡ್ಡ ಆನೆಯನ್ನು ಕಟ್ಟಾಕಲಿಕ್ಕೆ ಅದು ಅಷ್ಟು ಸುಲಭದ ಕೆಲಸ ಅನ್ನೋದು ನಿತೀಶ್ ಕುಮಾರ್ ಅವ್ರಿಗೂ ಗೊತ್ತಿತ್ತು. ಇಲ್ಲೇ ರಾಹುಲ್ ಬಿಟ್ಟರೆ ಪರ್ಯಾಯ ನಾಯಕರು ಇಲ್ಲ, ನಾನು NDA ಪರ ಇದ್ದೀನಿ ಅನ್ನೋದನ್ನು ನಿತೀಶ್ ಕುಮಾರ್ ಅವರೇ ಒಪ್ಕೊಂಡು ಬಿಟ್ಟರು. ಅದಕ್ಕೆ ಸಾಕ್ಷಿಯಾಗಿ MP ಎಲೆಕ್ಷನ್ನಲ್ಲಿ ಬಿಹಾರದ ನಿತೀಶ್ ಕುಮಾರ್ ಮೋದಿ ಜೊತೆ ಕೈ ಜೋಡಿಸಿ ಜೈ ಅಂದುಬಿಟ್ರು. ಒಟ್ಟಾರೆಯಾಗಿ ಯಾವುದೇ ಮಿತ್ರ ಪಕ್ಷಗಳಿಗೆ ಕಾಂಗ್ರೆಸ್ ಸಹವಾಸ ಸೊಂಟಕ್ಕೆ ಹಾವು ಕಟ್ಟಿಕೊಂಡಂತೆ ಅನ್ನೋ ಮಾತಂತರೂ ಸುಳ್ಳಲ್ಲ. 2014ರಿಂದ ಒಟ್ಟಾರೆಯಾಗಿ ಮೋದಿ ವಿರೋಧಿಗಳೆಲ್ಲ ಒಂದು ಕಡೆ ಒಂದಾಗ್ತಾ ಇದ್ದಾರೆ ಅಥವಾ ಸುಸ್ತಾಗಿ ಮೋದಿ ಕಡೆ ವಾಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆಲ್ಲ ಕಾರಣ ಮೋದಿಗೆ ಪರ್ಯಾಯವಾದಂಥ ನಾಯಕರು ಇಲ್ಲ ಅನ್ನೋದು. ನೋಡಿ, ಮೋದಿಗೆ 75 ವರ್ಷ ಆದರೂ ಕೂಡ ಮತ್ತೊಮ್ಮೆ ಬೇರೊಬ್ಬ ಲೀಡರ್ ಯಾರು ಅನ್ನೋ ಪ್ರಶ್ನೆಗಳು ಸಹಜವಾಗಿ ಹೇಳ್ತಾ ಇಲ್ಲ. ಈತ ಕಳೆದ 11 ವರ್ಷಗಳಿಂದ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತಾ ಬರ್ತಾ ಇರೋದು ಇದಕ್ಕೆ ಒಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು.
ನೋಡಿ, ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸೋದಾದರೆ ಯಾವೆಲ್ಲ ಎಡವಟ್ಟುಗಳಿಂದ ಇದೇ ಬಿಹಾರ ಎಲೆಕ್ಷನಲ್ಲಿ ಸೋಲಬೇಕಾಯಿತು ಅಂತ. ಒಂದು ಆರಂಭದಿಂದಲೂ ಕೂಡ ಮತ ಕಳುವು ಆರೋಪ. ರಾಹುಲ್ ಗಾಂಧಿಯವರು RJDಯ ತೇಜಸ್ವಿ ಯಾದವ್ ಜೊತೆಗೂಡಿ ಅನೇಕ ಪ್ರಚಾರ ವೇದಿಕೆಗಳಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆನೇ ಮಾಡಲಿಲ್ಲ. ಹೆಚ್ಚು ಗಮನ ಕೊಟ್ಟಿದ್ದೇ ಈ ಮತ ಕಳುವು ಬಗ್ಗೆ. SIR ವಿಚಾರ ಮುಂದಿಟ್ಕೊಂಡು BJP ಮತ್ತು ಚುನಾವಣಾ ಆಯೋಗದ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದರು. ರಾಹುಲ್ ಅವರು ಯಾವಾಗ ಇದೇ ಆರೋಪಗಳನ್ನು ಮತ್ತೆ ಮತ್ತೆ ಹೇಳಲಿಕ್ಕೆ ಶುರು ಮಾಡಿದ್ರೋ ಅಲ್ಲಿ ವಿಫಲರಾದರು ಅಂತ ಹೇಳ್ಬೋದು. ಕ್ರಮೇಣವಾಗಿ ಇದೇ ತೇಜಸ್ವಿ ಕೂಡ ರಾಹುಲ್ ಅವರಿಂದ ಈ ವಿಚಾರದಲ್ಲಿ ದೂರ ಸರಿಲಿಕ್ಕೂ ಕೂಡ ಶುರು ಮಾಡಿದ್ದು ಅವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯ ಉಂಟಾಗಲಿಕ್ಕೂ ಕೂಡ ಕಾರಣ ಆಯಿತು. ಇನ್ನೊಂದು ಕಡೆ ನಾವೆಲ್ಲರೂ ಕೂಡ ಅದನ್ನು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದಂಥ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ದು. ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರು ಕೂಡ ಈ ಫ್ರೀ ಸ್ಕೀಮ್ಗಳಿಗೆ ಮನಸೋತಿದ್ರೂ ಕೂಡ ಈ ಬಿಹಾರದಲ್ಲಿ ಮಾತ್ರ ಆ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ BJP ಹೈಕಮಾಂಡ್ ಸ್ವಲ್ಪ ಬಹಳ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ತು ಅನ್ಬೋದು. ಒಂದು, ಈ ಮಹಾಗಠಬಂಧನ್ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂದರು, ಎಲ್ಲ ಗುತ್ತಿಗೆ ಹೊರಗುತ್ತಿಗೆ ನೌಕರನ್ನ ಕಾಯಂ ಮಾಡ್ತೀವಿ ಅಂದರು, 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರು. ಬಿಹಾರದಲ್ಲಿ ಅಂದಾಜು 2.76 ಕೋಟಿ ಕುಟುಂಬಗಳಿಗೆ ತಲಾ ಒಂದೊಂದು ಸರ್ಕಾರಿ ಹುದ್ದೆ ಸೃಷ್ಟಿ ಮಾಡೋದು ಅಂದರೆ ಅದು ತಮಾಷೆಯ ಸಂಗತಿ ಕೂಡ ಅಲ್ಲವೇ ಅಲ್ಲ. ಹಾಗಾಗಿ ಈ ಥರದ ಎಲ್ಲ ಬೆಳವಣಿಗೆಗಳು ಕೂಡ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಯಿತು ಅನ್ಬೋದು. ಇನ್ನು ನಿಮಗೆ ಮೊದಲ ಹಂತದ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್ ಹಾಗೂ RJD ನಡುವೆ ಸೀಟು ಹಂಚಿಕೆ ಗೊಂದಲ ಕಂಟಿನ್ಯೂ ಆಗೇ ಇತ್ತು. ಅದೊಂದು ರೀತಿಯಾದಂಥ ಹಗ್ಗ ಜಗ್ಗಾಟ ಅಂತ ಹೇಳ್ಬೋದು. ನಮಗೆ 2ನೇ ಹಂತದ ಮತದಾನದ ಹೊತ್ತಿಗೆ RJDಯು ರಾಜ್ಯದಲ್ಲಿ ದುರ್ಬಲವಾಗಿದ್ದಂಥ ಕಾಂಗ್ರೆಸ್ಗೆ 61 ಸೀಟ್ಗಳನ್ನು ಬಿಟ್ಟುಕೊಡ್ತು. ಇದು ಕೂಡ ಮಹಾಗಠಬಂಧನ್ ಮೈತ್ರಿಗೆ ಒಂದು ದೊಡ್ಡ ದುಬಾರಿ ಅಂತ ಹೇಳ್ಬೋದು. RJD 143 ಕ್ಷೇತ್ರಗಳಲ್ಲಿ ಕಣಕ್ಕಿಳಿದ್ರೆ, ಹಾಗೆ 12 ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ ಪಕ್ಷಗಳ ನಡುವೆಯೇ ಫ್ರೆಂಡ್ಲಿ ಫೈಟ್ ಇದ್ದದ್ದು ಕೂಡ ಮತದಾರರಲ್ಲಿ ಕನ್ಫ್ಯೂಸ್ ಉಂಟಾಗಲಿಕ್ಕೆ ಕಾರಣ ಆಯಿತು. ಮೈತ್ರಿಕೂಟದಲ್ಲಿ ತೇಜಸ್ವಿ ಯಾದವ್ ಹೊರತುಪಡಿಸಿದರೆ ಉಳಿದ ನಾಯಕರು ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟ್ ಎಲೆಕ್ಷನ್ ಪ್ರಚಾರವನ್ನು ಮಾಡಲೇ ಇಲ್ಲ. ಇನ್ನೊಂದು ಕಡೆ ಲಾಲು ಕುಟುಂಬದೊಳಗಿನ ಕಿತ್ತಾಟ, ಸದ್ಯದ ಮಟ್ಟಿಗೆ ಇಡೀ ಕುಟುಂಬವೇ ಛಿದ್ರವಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲದರ ನಡುವೆ ನಿತೀಶ್ ಕುಮಾರ್, ಇಲ್ಲಿಯವರೆಗೂ ಕೂಡ ಸುಶಾಸನ್ ಬಾಬು ಎಂದೇ ಖ್ಯಾತರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಿದ್ದು. ನಾವೆಲ್ಲರೂ ಕೂಡ ಈ CM ನಿತೀಶ್ ಕುಮಾರ್ ಅವ್ರನ್ನ ಭ್ರಷ್ಟಾಚಾರದ ಭೀಷ್ಮ ಪಿತಾಮಹ ಅಂತ ಹೇಳ್ತಾ ಬರ್ತಾ ಇದ್ದಂಥ ಕಾಂಗ್ರೆಸ್ಗೆ ಅದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಂಥ ವ್ಯಕ್ತಿ ಅಂತ ಟೀಕೆ ಮಾಡಿದ್ದು ಕೂಡ ಎಲ್ಲೋ ಒಂದು ಕಡೆ ಈ RJDಗೆ ದೊಡ್ಡ ಹಿನ್ನಡೆ ಆಯಿತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ನೋಡಿ. ಒಂದು ಕಡೆ ಬಿಹಾರ ಚುನಾವಣೆ ಸೋಲಿನ ಬೆನ್ನಲ್ಲೇ ನಾವು ಮೈತ್ರಿಕೂಟದಿಂದ ಸ್ಪರ್ಧಿಸೋ ವಿಚಾರದಲ್ಲಿ ನಾವು ಹಿಂದೆ ಸರಿತಾ ಇದ್ದೀವಿ ಅನ್ನೋದನ್ನು ಕೂಡ ಕಾಂಗ್ರೆಸ್ಸಿಗೆ ಒಪ್ಕೊಳ್ತಾ ಇದೆ. ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಘೋಷಣೆ ಕೂಡ ಮಾಡ್ತಾ ಇರೋದು. ಮಹಾವಿಕಾಸ್ ಅಘಾಡಿಯೊಳಗಿನ ಸಂಭಾವ್ಯ ಬಿಕ್ಕಟ್ಟಿನ ಸಂಕೇತವಾಗಿ ಕಾಂಗ್ರೆಸ್ನ ನಾಯಕಿ ವರ್ಷಾ ಗಾಯಕ್ವಾಡ್ ಶನಿವಾರ ಮುಂಬರ್ತಕ್ಕಂಥ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋ ರೀತಿಯಾಗಿ ಪಕ್ಷ ಕೂಡ ಪ್ರಿಪೇರ್ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಅವರು ಮಾತನಾಡಿದ್ದಿದೆಯಲ್ಲ, ಕಾಂಗ್ರೆಸ್ ಎಲ್ಲ ವಿಷಯಗಳಲ್ಲೂ ಮುಂದೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಉದಾಹರಣೆಗಳನ್ನು ಬಿಟ್ಕೊಡ್ತಾ ಇದೆ. ಸ್ವಲ್ಪ ಪಾಠ ಕಲಿತಾ ಇದೆ ಅಂತ ಹೇಳ್ಬೋದು. ಏನೇ ಇರಲಿ, ಈ ರಾಹುಲ್ ಗಾಂಧಿಯವರ ನೇತೃತ್ವ ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಕಗ್ಗಂಟಾಗಿ ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿ ನಿಲ್ಲುತ್ತೆ. ನೋಡೋಣ ಮುಂದಿನ ಎಲೆಕ್ಷನಲ್ಲಿ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಕೂಡ ಬೀರಬಹುದು ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.